ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ರಾಹುಲ್ ಗಾಂಧಿಯ ಸ್ಪೈ ಬಿಜೆಪಿ ಸರ್ಕಾರದಲ್ಲಿದ್ದಾರ? ಇಂಥದ್ದೊಂದು ಪ್ರಶ್ನೆ ಬರೋದಕ್ಕೆ ಕಾರಣ ಸ್ವತಃ ರಾಹುಲ್ ಗಾಂಧಿ ಇವತ್ತು ಕೊಟ್ಟಿರುವಂತಹ ಒಂದು ಹೇಳಿಕೆ. ನನಗೆ ಎಲೆಕ್ಷನ್ ಕಮಿಷನ್ ಇಂದ, ಜುಡಿಷರಿಯಿಂದ ಮತ್ತು ಒಂದಷ್ಟು ಅಧಿಕಾರಿಗಳು, ರಾಜಕಾರಣಿಗಳಿಂದ ಮೋದಿ ಸರ್ಕಾರದ ಒಳಗೆ ಏನು ನಡೀತಾ ಇದೆ, ಒಳಗೆ ಒಳಗೆ ಏನ್ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಬರ್ದಿಟ್ಕೊಳ್ಳಿ. ಇನ್ನು ಒಂದು ವರ್ಷದ ಒಳಗೇನೆ ಮೋದಿ ಸರ್ಕಾರ ಪತನ ಆಗುತ್ತೆ ಅಂತ ರಾಹುಲ್ ಗಾಂಧಿ ಒಂದು ಭಾಷಣದಲ್ಲಿ ಹೇಳಿದ್ದಾರೆ. ಸೊ ಏನೆಲ್ಲ ಆ ಆ ವಿಚಾರದ ಸುತ್ತ ನಮಗೆ ಬಂದಿರುವಂತಹ ಮಾಹಿತಿ ಏನು, ಈ ಹೇಳಿಕೆಯನ್ನ ನಾವು ಹೇಗೆ ನೋಡಬೇಕು, ಅದನ್ನು ಸಹ ನನ್ನ ವಿಶ್ಲೇಷಣೆಯಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಮೋದಿ ಸರ್ಕಾರ ತನ್ನ ಕಳೆದ 12 ವರ್ಷಗಳ ಆಡಳಿತ ಅವಧಿಯಲ್ಲಿ ಅತ್ಯಂತ ಒಂದು ರೀತಿಯ ಆತಂಕದ ದಿನಗಳನ್ನ ಇತ್ತೀಚಿನ ಕೆಲವು ವಾರಗಳಿಂದ ಒಳಗೊಂಡು ಹೋಗ್ತಾ ಇದೆ. ಏನು ಮುಖ್ಯವಾಗಿ ವಿದ್ಯಾರ್ಥಿಗಳು ಬಂಡೆದ್ದಿದ್ದಾರೆ. ನೀಟ್ ಪೇಪರ್ ಲೀಕ್ ಆಗ್ತಾನೆ ಹೋಗ್ತಿದೆ ಪ್ರತಿ ವರ್ಷ. ಈ ವರ್ಷವೂ ಸಹ ದೊಡ್ಡ ಮಟ್ಟದಲ್ಲಿ ನೀಟ್ ಪೇಪರ್ ಲೀಕ್ ಆಗಿದೆ. ಇಲ್ಲಿಯವರೆಗೆ 5 ವಿದ್ಯಾರ್ಥಿಗಳು ಆ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಬರ್ತಿರುವಂತಹ ಮಾಹಿತಿ. ಅದರ ಜೊತೆಗೆ ಇಂತಹ ಸನ್ನಿವೇಶದಲ್ಲಿ ಸಿಜೆಐ ಕೊಟ್ಟಂತಹ ಒಂದು ಹೇಳಿಕೆ, ಈ ದೇಶದ ನಿರುದ್ಯೋಗಿಗಳು, ಕಾಕ್ರೋಚ್ಗಳು, ಪ್ಯಾರಾಸೈಟ್ಗಳು ಆ ರೀತಿಯಾಗಿ ವ್ಯವಸ್ಥೆಯಲ್ಲಿ ಏನೇನೋ ಮಾಡ್ತಿದ್ದಾರೆ ಅಂತ ಒಂದು ಹೇಳಿಕೆ ಕೊಟ್ಟರು. ಅದಕ್ಕೆ ಅವರು ಸ್ಪಷ್ಟನೆ ಆಮೇಲೆ ಕೊಟ್ಟರು, ನಾನು ಹೇಳಿದ್ದು ನಿರುದ್ಯೋಗಿಗಳ ಬಗ್ಗೆ ಅಲ್ಲ, ಫೇಕ್ ಡಿಗ್ರಿ ಹೊಂದಿರುವವರ ಬಗ್ಗೆ ಅಂತ ಕೊಟ್ಟರು ಸಹ ಅದು ಜನರಿಗೆ ಬೇರೆ ರೀತಿ ಹೋಯ್ತು. ಅದು ಸಂದೇಶ ಆಲ್ರೆಡಿ ಹೋಗಿತ್ತು. ಈ ದೇಶದ ಯುವ ಜನತೆಯನ್ನ ಪ್ಯಾರಾಸೈಟ್ ಅಂತ ಕರೀತಿದ್ದಾರೆ, ಕಾಕ್ರೋಚ್ ಅಂತ ಕರೀತಿದ್ದಾರೆ ಅಂತ. ಅದೇ ಸಂದರ್ಭದಲ್ಲಿ ಅದನ್ನೇ ಬಳಸ್ಕೊಂಡಂತಹ ಒಬ್ಬರು ತಮಾಷೆಗೆ ಒಂದು ವೆಬ್ಸೈಟ್ ಅನ್ನು ಬಿಟ್ರು, ಕಾಕ್ರೋಚ್ ಜನತಾ ಪಾರ್ಟಿ. ಹೌದು, ನಾವು ಕಾಕ್ರೋಚ್ಗಳೇ ಅಂತ. ಅಭಿಜಿತ್ ದೀಪ್ಕೆ ಅನ್ನುವಂತಹ ವ್ಯಕ್ತಿ, ಅಮೆರಿಕದಲ್ಲಿ ವಿದ್ಯಾರ್ಥಿ, ಬಾಸ್ಟನ್ ಅಲ್ಲಿ ಕೂತ್ಕೊಂಡು ಇಂಥ ವೆಬ್ಸೈಟ್ ಬಿಟ್ಟಾಗ ಅದಕ್ಕೆ ಜನರ ಸ್ಪಂದನೆ ಹೇಗಿತ್ತು ಅಂದ್ರೆ, ಕೆಲವೇ ದಿನಗಳಲ್ಲಿ 2 ಕೋಟಿಗಿಂತ ಹೆಚ್ಚು ಫಾಲೋವರ್ಸ್ ಬಂದ್ಬಿಟ್ರು. ಅದು ಈಗ ರಿಯಾಲಿಟಿ ಆಗೋಕ್ ಹೊರಟಿದೆ. ಜೂನ್ 6ನೇ ತಾರೀಕು ಅಭಿಜಿತ್ ದೀಪ್ಕೆ ಇಸ್ ಕಮಿಂಗ್ ಟು ಇಂಡಿಯಾ. ಭಾರತಕ್ಕೆ ಬರ್ತಾ ಇದ್ದಾರೆ. ನಾನು ಭಾರತಕ್ಕೆ ಬರ್ತಾ ಇದ್ದೀನಿ, ಎಲ್ಲರೂ ಏರ್ಪೋರ್ಟ್ಗೆ ಬನ್ನಿ, ಅಲ್ಲಿಂದ ನಾವು ಪಾರ್ಲಿಮೆಂಟ್ ಸ್ಟ್ರೀಟ್ ಅಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಂಡು ಜಂತರ್ ಮಂತರ್ ಅಲ್ಲಿ ಪ್ರತಿಭಟನೆ ಮಾಡೋಣ, ಹೋರಾಟ ಮಾಡೋಣ. ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಮಾಡೋಣ ಅನ್ನುವಂತಹ ಕರೆಯನ್ನ ಅವರು ಬೇರೆ ಕೊಟ್ಟಿದ್ದಾರೆ. ಆ ಆತಂಕವೂ ಸಹ ಮೋದಿ ಸರ್ಕಾರವನ್ನ ನಡಗಿಸ್ತಾ ಇದೆ. ಈ ಕಡೆ ಆರ್ಥಿಕವಾಗಿ ಇಡೀ ದೇಶ ಏನು ಮಾಡಿದ್ರು ಸಹ ಮುಂದಿನ ದಿನಗಳಲ್ಲಿ ಮುಳ್ಳು 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 ಕಾಣ್ತಾ ಇದೆ, ಕಲ್ಲು ಮುಳ್ಳೆ ಕಾಣ್ತಿದೆ ಹೊರತು ಬೇರೆ ಏನು ಸಮವಾದಂತಹ ದಾರಿನೇ ಕಾಣ್ತಿಲ್ಲ. ಸ್ವತಃ ನರೇಂದ್ರ ಮೋದಿ, ಅಚ್ಚೇ ದಿನ ಹೆಂಗೆ ಅಂತ ಹೇಳಿದಂತಹ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ, ಬುರೇ ದಿನ್ ಆ ರಹೆ ಹೇ ಅಂತ. ಕೆಟ್ಟ ದಿನಗಳು ಬರ್ತಾ ಇದಾವೆ, ಸಿದ್ಧರಾಗಿರಿ. ನೀವು ಚಿನ್ನ ಖರೀದಿ ಮಾಡಬೇಡಿ, ಫಾರಿನ್ ಟ್ರಿಪ್ಗೆ ಹೋಗಬೇಡಿ, ಪೆಟ್ರೋಲ್ ಕಡಿಮೆ ಬಳಸಿ, ಅಡುಗೆ ಎಣ್ಣೆನು ಕಡಿಮೆ ಬಳಸಿ, ಮಿತವ್ಯಯ ಮಾಡಿ. ಇಂತಹ ಒಂದು ಸಜೆಷನ್ಗಳನ್ನ ನರೇಂದ್ರ ಮೋದಿ ಸ್ವತಃ ತಾವೇ ಕೊಡ್ತಾ ಇದ್ದಾರೆ. ಅವರ ನಂತರ ಆ ಡೈಲಾಗ್ ಹೊಡೆದ ಮಾರನೇ ದಿನಾನೇ ಫಾರಿನ್ಗೆ ಹಾರ್ತಾರೆ, ಅದು ಬೇರೆ ವಿಚಾರ. ಬಟ್ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ, 6ನೇ ಸ್ಥಾನಕ್ಕೆ ಇಳಿದಿದೆ ಎಕಾನಮಿ ಈಗ ಜಗತ್ತಿನಲ್ಲಿ. ನಾವು ಈ ರೀತಿಯಾಗಿ ಒಂದೊಂದು ಹಂತದಲ್ಲಿಯೂ ಸಹ, ಎಲ್ಲ ಹಂತದಲ್ಲಿಯೂ ಸಹ ಮೋದಿ ಸರ್ಕಾರ ಒಂದು ರೀತಿ ಕೆಳಗೆ ಬೀಳ್ತಾ ಹೋಗ್ತಿದೆ. ಡಾಲರ್ ಪರಿಸ್ಥಿತಿ ಒಂದು ರೀತಿ ಇದೆ. ಎಲೆಕ್ಷನ್ ಕಮಿಷನ್ ಮಾಡ್ತಿರುವಂತಹ SIR, ಎಲೆಕ್ಷನ್ ಕಮಿಷನ್ ಮಾಡ್ತಿರುವಂತಹ, ಎಲೆಕ್ಷನ್ ಕಂಡಕ್ಟ್ ಮಾಡ್ತಿರುವಂತಹ ವಿಧಾನಗಳ ಬಗ್ಗೆ ಸಾಕಷ್ಟು ಟೀಕೆಗಳು, ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಭ್ರಷ್ಟಾಚಾರಿಗಳನ್ನೆಲ್ಲರನ್ನು ಸಹ ಬಿಜೆಪಿ ತನ್ನೊಳಗೆ ತಗೊಂಡು ಆ ಮೂಲಕ ತನ್ನ ಪಕ್ಷವನ್ನ ಭ್ರಷ್ಟಾಚಾರಿಗಳ ಗೂಡು, ವಾಷಿಂಗ್ ಮಿಷನ್ ಅನ್ನುವಂತಹ ಕಳಂಕವನ್ನು ಹೊತ್ಕೊಂಡು ಹೋಗ್ತಾ ಇದೆ. ಅಲ್ಲಲ್ಲಿ ಸರ್ಕಾರಗಳನ್ನು ಬೀಳಿಸ್ತಾ ಇದೆ, ಪಕ್ಷಗಳನ್ನು ಹೊಡಿತಾ ಇದೆ. ಎಲ್ಲವೂ ಸಹ ಸೇರ್ಕೊಂಡು ಕಳೆದ 12 ವರ್ಷಗಳಲ್ಲಿ ಮೋದಿ ಸರ್ಕಾರ ಯಾವತ್ತೂ ಎದುರಿಸದಂತಹ ಆತಂಕವನ್ನ ಈಗ ಸಡನ್ ಆಗಿ ಎದುರಿಸ್ತಾ ಇದೆ. ಇದರ ನಡುವೆ ರಾಹುಲ್ ಗಾಂಧಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಮೋದಿ ಸರ್ಕಾರದ ಒಳಗಿರುವವರೇನೆ ನನಗೆ ಮಾಹಿತಿಗಳನ್ನ ಕೊಡ್ತಿದ್ದಾರೆ. ಈ ಹಿಂದೆ ನನಗೆ ಆ ಮಾಹಿತಿಗಳು ಬರ್ತಿರ್ಲಿಲ್ಲ. ಅವರೇ ಫೋನ್ ಮಾಡಿ ಹೇಳ್ತಿದ್ದಾರೆ, ಹೀಗಾಗ್ತಿದೆ, ಹಾಗಾಗುತ್ತೆ, ಹೀಗಾಗುತ್ತೆ ಅಂತ. ಯಾರ್ಯಾರು ಅಂತಂದ್ರೆ, ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಹೋಗ್ಬೇಕಾದ ಸಂದೇಶಗಳು ನನಗೂ ಬರ್ತಿದ್ದಾವೆ ಅಂತ ರಾಹುಲ್ ಗಾಂಧಿ ಹೇಳ್ಕೊಂಡಿದ್ದಾರೆ. ಆರ್ಥಿಕತೆ ವಿಚಾರವಾಗಿ ಸಾಕಷ್ಟು ಅಧಿಕಾರಿಗಳು ನನ್ನ ಹತ್ರ ಬಂದು ಮಾತಾಡ್ತಿದ್ದಾರೆ, ನನಗೆ ವಿಚಾರ ಮುಟ್ಟಿಸ್ತಾ ಇದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ. ಸೀನಿಯರ್ ಜುಡಿಷಿಯರಿ
ನ್ಯಾಯಾಂಗದಲ್ಲಿರುವಂತಹ ಹಿರಿಯ ವಕೀಲರು, ಹಿರಿಯ ಜಡ್ಜ್ಗಳು, ಅವರು ಇವರು ಎಲ್ಲರೂ ಸಹ ನನ್ನ ಬಳಿ ಒಂದಷ್ಟು ಸಮಾಲೋಚನೆ ನಡೆಸ್ತಿದ್ದಾರೆ ಅಂತ ಹೇಳ್ಕೊಳ್ತಾ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಯಾವ ರೀತಿ ಅಂದ್ರೆ, ನನ್ನ ಸ್ಪೈಗಳು, ನನ್ನ ಗೂಢಚರ್ಯ ವ್ಯಕ್ತಿಗಳು ಮೋದಿ ಸರ್ಕಾರದಲ್ಲಿದ್ದಾರೆ. ಮೋದಿ ಸರ್ಕಾರ ಈಗಿರುವ ಪರಿಸ್ಥಿತಿಯಲ್ಲಿ ಅವರೆಲ್ಲ ಹೇಳ್ತಿರುವಂತಹ ರೀತಿಯಲ್ಲಿ ಮತ್ತೆ ಅದಕ್ಕೆ ಪೂರಕವಾಗಿ ಇಡೀ ದೇಶದಲ್ಲಿ ನಡೀತಾ ಇರುವ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ವರ್ಷದ ಒಳಗೆ ಮೋದಿ ಸರ್ಕಾರ ಬಿದ್ದು ಹೋಗುತ್ತೆ, ಬರೆದಿಟ್ಕೊಳ್ಳಿ ನೀವು ಅಂತ ರಾಹುಲ್ ಗಾಂಧಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಕಾನ್ಫಿಡೆಂಟ್ ಆಗಿ, ಬೇರೆ ಯಾವುದೇ ರೀತಿಯಿಂದಲಲ್ಲ. ಎಲ್ಲ ಎಲೆಕ್ಷನ್ ಗಿಮಿಕ್ಕು, ಎಲೆಕ್ಷನ್ ಕ್ಯಾಂಪೇನು, ಏನು ಎಲೆಕ್ಷನ್ ಯಾವುದಿಲ್ವಲ್ಲ, ಬರೆದಿಟ್ಕೊಳ್ಳಿ ನೀವು ಅಂತ. ಕಾರಣ ಈ ಎಲ್ಲ ಘಟನೆಗಳು. ದೇಶದಲ್ಲಿ ಬಡ ಜನತೆ ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ, ಯುವ ಜನತೆ ಸಿಟ್ಟಿಗೆದ್ದಿದ್ದಾರೆ. ನಿರುದ್ಯೋಗ, ಪೇಪರ್ ಲೀಕ್ ಇಂದ ಬೆಂದೋಗ್ಬಿಟ್ಟಿದ್ದಾರೆ. ಕೇವಲ ನೀಟ್ ಮಾತ್ರ ಲೀಕ್ ಆಗಿಲ್ಲ, CBSE ರಿಸಲ್ಟ್ಗಳ ಮೇಲೆ ಸಾವಿರಾರು ಕಂಪ್ಲೇಂಟ್ಗಳು ಬಂದಿದ್ದಾವೆ. 19 ವರ್ಷದ ಹುಡುಗ ಪ್ರೂವ್ ಮಾಡಿ ತೋರಿಸಿದ್ದಾನೆ, CBSEಯ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಬಹುದು, ಮಾರ್ಕ್ಸ್ ಅನ್ನ ತಿದ್ದಬಹುದು ಅಂತ. ಬೇರೆ ಬೇರೆ ಪರೀಕ್ಷೆಗಳೆಲ್ಲ ಲೀಕ್ ಆಗಿದ್ದಾವೆ. ಒಟ್ಟಾರೆಯಾಗಿ 1 ಕೋಟಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪತ್ರಿಕೆಗಳ ಲೀಕ್ ಇಂದ ಸಮಸ್ಯೆ ಆಗಿದೆ ಈ ದೇಶದಲ್ಲಿ. 1 ಕೋಟಿ. ಸೊ ಯುವ ಜನಾಂಗ ಜನ್ಜಿ ಸಿಟ್ಟಾಗಿ ಕೂತಿದೆ. ಈ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಕಡೆಯಿಂದ ಆ ಒತ್ತಡ ಇದೆ. ಸೊ ಇದನ್ನೆಲ್ಲ ಇಟ್ಕೊಂಡೇನೆ ಯಾರು ಬೇಕಾದ್ರೂ ಹೇಳ್ಬೋದು ಈ ಸರ್ಕಾರ ಒತ್ತಡದಲ್ಲಿದೆ ಅಂತ. ಆದ್ರೆ ಈ ದೇಶದ ಪ್ರಮುಖ ಅಥವಾ ಈ ದೇಶದ ವಿರೋಧ ಪಕ್ಷದ ನಾಯಕನೇ ಹೇಳ್ತಿರ್ಬೇಕಾದ್ರೆ ನನಗೆ ಬರ್ತಾ ಇದ್ದಾವೆ ಮಾಹಿತಿ, ಈ ಸರ್ಕಾರದ ಒಳಗಿಂದನೇ ಮಾಹಿತಿ ಕೊಡ್ತಾ ಇದ್ದಾರೆ ಅಂದಾಗ ಅದು ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ವಿಚಾರನೇ. ಸೊ ಮೋದಿಯವರ ವರ್ಚಸ್ಸಿನ ಏನು ಉತ್ತುಂಗ ಅಂತ ಕರೀತೀರಿ, ಏನು ಅದು ಕುಸಿತಾ ಇದೆಯಾ? ಕೆಲವೇ ದಿನಗಳಲ್ಲಿ ನಾನು ಸಹ ಹೇಳಿದ್ದೆ, ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ SIR ಅದು ಇದು ಏನೇನೋ ಆಗಿ ಮಮತಾ ಬ್ಯಾನರ್ಜಿ ಸೋತ್ ಹೋದ್ರು, ಅವತ್ತೇ ನಾನು ಹೇಳಿದ್ದೆ, ಇನ್ನು 1 ವರ್ಷದ ಒಳಗೆ ಮಮತಾ ಬ್ಯಾನರ್ಜಿ ಮೋದಿ ಸರ್ಕಾರವನ್ನ ಕೆಡುತ್ತಾರೆ ಅಂತ. ಬಟ್ ಮಮತಾನ ವೀಕ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿಯ ಪಕ್ಷವನ್ನೇ ಕಿತ್ಕೊಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿನೇ ಈಗ ಪಕ್ಷದಿಂದ ಉಚ್ಚಾಟನೆಯಾಗುವ, TMC ಇಂದ ಉಚ್ಚಾಟನೆಯಾಗುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ 80 ಜನ ಏನು MLAಗಳಿದ್ದಾರೆ TMCಯಲ್ಲಿ, ಆ 80 ಜನರಲ್ಲಿ 58 ಜನ ಬಂಡಾಯ ಎದ್ದಿದ್ದಾರೆ, ಮಮತಾ ಬ್ಯಾನರ್ಜಿಯ ವಿರುದ್ಧ ನಿಂತ್ಕೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ಸೇಮ್ ಏಕನಾಥ್ ಶಿಂದೆ ಕತೆ ಆಗತ್ತೆ. ಶಿವಸೇನೆ ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆ ಉದ್ಧವ್ ಠಾಕ್ರೆಯಿಂದ ಪಾರ್ಟಿಯನ್ನು ಕಿತ್ಕೊಳ್ಳಿಲ್ವಾ? ಅದೇ ರೀತಿ ಮಮತಾ ಬ್ಯಾನರ್ಜಿನೇ ಸ್ಥಾಪಿಸಿದಂತಹ ಪಕ್ಷವನ್ನ ಮಮತಾ ಬ್ಯಾನರ್ಜಿಯಿಂದ ಕಿತ್ಕೊಳ್ಳೋ ಸಾಧ್ಯತೆಗಳು ಎದ್ದು ಕಾಣ್ತಿದೆ. ಆದರೂ ಏನೇ ಆಗ್ಲಿ, ಮಮತಾ ಒಬ್ಬರೇ ಉಳ್ಕೊಂಡ್ರು ಸಹ 80ರಲ್ಲಿ 79 ಅಥವಾ 80ಕ್ಕೆ 80 ಮಮತಾ ಬ್ಯಾನರ್ಜಿ ಗೆದ್ದಿಲ್ಲ, MLA ಎಲ್ಲ ಆಕೆ. 80ಕ್ಕೆ 80 MLAಗಳು ಸಹ ಬಿಜೆಪಿಗೆ ಹೋಗ್ಬಿಟ್ರು ಸಹ ಮಮತಾ ಬ್ಯಾನರ್ಜಿ ಮೋದಿ ಸರ್ಕಾರವನ್ನ ಏನಾದರೂ ಒಂದು ಗತಿ ಕಾಣಿಸೋದಕ್ಕೆ ಪ್ರಯತ್ನವನ್ನ ಖಂಡಿತ ಮಾಡ್ತಾರೆ. ಸೊ ಇದಿಷ್ಟು ಈಗ ಬಂದಿರುವಂತಹ ಹೊಸ ಬೆಳವಣಿಗೆ. ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಎಲ್ಲ ಮಾಹಿತಿ ಮೋದಿ ಸರ್ಕಾರದ ಒಳಗಿರೋರೇ ಕೊಡ್ತಾ ಇದ್ದಾರೆ ಅಂತ. ಆ ಮೂಲಕ ನನ್ನ ಸ್ಪೈ ಎಲ್ಲಿದ್ದಾರೆ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳೋ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಜೊತೆಗೆ 1 ವರ್ಷದ ಒಳಗೆ ಮೋದಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ರಾಹುಲ್ ಗಾಂಧಿ ಚಾಲೆಂಜ್ ಮಾಡಿದ ಹಾಗೆ ಕಾನ್ಫಿಡೆಂಟ್ ಹೇಳ್ತಾರೆ. ಸೊ ಇದಿಷ್ಟು ಈ ಹೊಸ ಬೆಳವಣಿಗೆಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.